ಸೋಮವಾರ ಬೆಳಗ್ಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಬಹುದು. ಈ ಘಳಿಗೆ ಏನಾದರೂ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಸಿಗೆ ಎಷ್ಟು ಸೀಟು ಬರುತ್ತೆ, ಜೆಡಿಎಸ್ ಬಿಜೆಪಿ ಬಾಯಿಗೆ ಲಡ್ಡು ಇಟ್ಟಂಗಾಗುತ್ತಾ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಹಸ್ಯ ಸಮೀಕ್ಷೆ ಸಂಚಲನವನ್ನು ಮೂಡಿಸ್ತಾ ಇದೆ. ಈಗ ಎಲೆಕ್ಷನ್ ಏನಾದರೂ ನಡೆದ್ರೆ ಕಾಂಗ್ರೆಸ್ಸಿಗೆ ಎಷ್ಟು ಸೀಟು ಬರಬಹುದು ಅನ್ನೋ ಕಲ್ಪನೆ ನಿಮಗಿದೆಯಾ? ಈಗ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಸಿಗೆ ಎಷ್ಟು ಸೀಟು, ಬಿಜೆಪಿ ಮತ್ತು ಜೆಡಿಎಸ್ಗೆ ಎಷ್ಟು ಸೀಟು? ಸ್ಫೋಟಕ ಸರ್ವೆ ಮಾಡಿಸಿದ್ದು ಯಾರು ಗೊತ್ತಾ? ಒಂದು ಸರ್ವೆ ಮಾಡಲಾಗಿದೆ. ಯಾವ ಲೀಡರ್ಗೆ ಸ್ಫೋಟಕ ಸಮೀಕ್ಷೆಯ ಹೊಡೆತ ಬೀಳುತ್ತೆ ಮತ್ತಿನ್ಯಾವ ಲೀಡರ್ಗೆ ಸಮೀಕ್ಷೆಯ ಧನಾತ್ಮಕವಾದ ಎಫೆಕ್ಟ್ ಬೀಳುತ್ತೆ? ಬಿಜೆಪಿ ಜೆಡಿಎಸ್ ಬಾಯಿಗೆ ಬಂದು ಬೀಳುತ್ತಾ ಲಡ್ಡು? ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಹಸ್ಯ ಸಮೀಕ್ಷೆ ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ. ಒಂದು ವೇಳೆ ಈಗ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಸಿಗೆ ಜಾಸ್ತಿ ಸೀಟು ಬರುತ್ತಾ? ಸ್ಫೋಟಕ ಸಮೀಕ್ಷೆ ಮಾಡಿಸಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ನ ನಾಯಕರ ಅಥವಾ ಬೇರೆ ಪಕ್ಷದ ನಾಯಕರ? ಯಾವ ಲೀಡರ್ಗೆ ಸ್ಫೋಟಕ ಸಮೀಕ್ಷೆಯ ಹೊಡೆತ ಬೀಳುತ್ತೆ? ಬಿಜೆಪಿ ಜೆಡಿಎಸ್ನ ಬಾಯಿಗೆ ಬಂದು ಬೀಳುತ್ತಾ ಲಡ್ಡು? ಹಾಗಾದ್ರೆ ಏನಿದು ರಹಸ್ಯ ಸಮೀಕ್ಷೆ? ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಮೆಗಾ ಎಕ್ಸ್ಕ್ಲೂಸಿವ್ ಆದ ಪೊಲಿಟಿಕಲ್ ಸ್ಟೋರಿ ಇದು. ರಾಜ್ಯ ಕಾಂಗ್ರೆಸ್ ಇನ್ನೇನು ಸೆಪ್ಟೆಂಬರ್ ಬರೋ ಅಷ್ಟರಲ್ಲಿ 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಆಡಳಿತಕ್ಕೆ ಬಂದ ನಂತರ ಒಂದು ಸಿಎಂ ಸ್ಥಾನದ ಅಥವಾ ಕುರ್ಚಿಯ ಮೇಲೆ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಈ ಘಳಿಗೆವರೆಗೂ ಕೂಡ ಮುಗಿಯದ ಅಧ್ಯಾಯವಾಗಿ ಉಳಿದಿದೆ ಸಿಎಂ ಸ್ಥಾನ ಜಟಾಪಟಿ. ಜೊತೆಗೆ ಸಿದ್ದರಾಮಯ್ಯರ ಸಚಿವ ಸಂಪುಟವನ್ನು ರೀಶಫಲ್ ಮಾಡಬೇಕು ಅಥವಾ ಅಲ್ಲೊಂದು ಸರ್ಜರಿ ಆಗಬೇಕು, ಒಂದಷ್ಟು ಜನರಿಗೆ ಕೋಕ್ ಸಿಗಬೇಕು, ಮತ್ತೊಂದಷ್ಟು ಜನರಿಗೆ ಹೊಸ ನೇಮಕಗಳಾಗಬೇಕು ಎನ್ನುವಂತಹ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇರುವಂತಹ ಹೊತ್ತಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರ ಈ ರಹಸ್ಯ ಸರ್ವೆಯನ್ನು ಮಾಡಿಸಿದ್ರಾ ಅಥವಾ ಬೇರೆ ಪಕ್ಷದ ನಾಯಕರ ಕೈವಾಡ ಇದೆಯಾ? ಒಂದು ವೇಳೆ ಆಡಳಿತದಲ್ಲಿದ್ದಂಗೆ ಒಂದು ವೇಳೆ ಚುನಾವಣೆ ನಡೆದ್ರೆ, ಹಂಗೆ ನಡೆಯಲ್ಲ ಹೇಳೋದು ವಿಚಾರಕ್ಕೆ, ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಯಾರು ಹೆಚ್ಚು ಸ್ಥಾನ ಗಳಿಸ್ತಾರೆ? ಪವರ್ ಶೇರಿಂಗ್ ಫೈಟ್ ನಡುವೆ ಸ್ಫೋಟಕ ಡೆವಲಪ್ಮೆಂಟ್ ಇದು. ಸಿಎಂ ಕಿತ್ತಾಟದ ಮಧ್ಯೆ ಅಸೆಂಬ್ಲಿ ಚುನಾವಣಾ ಸಮೀಕ್ಷೆ. ಡಿಕೆ ಬೆಂಬಲಕ್ಕೆ ಯಾರೂ ಇಲ್ಲ ಎಂಬ ಹೇಳಿಕೆ ಬೆನ್ನಲ್ಲೇ ಸರ್ವೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಯಾರೂ ಇಲ್ವಾ ಎನ್ನುವಂಥ ಚರ್ಚೆಯ ನಡುವಲ್ಲೇ ಇದು ಸರ್ವೆ. ಪೂರ್ವಕ್ಕೆ ಸಿದ್ದು, ಪಶ್ಚಿಮಕ್ಕೆ ಡಿಕೆ, ದಕ್ಷಿಣಕ್ಕೆ ಪರಂ, ಉತ್ತರಕ್ಕೆ ಸತೀಶ್ ರಾಜಣ್ಣ ಬಳಗ, ಮನೆಯೊಂದು 4 ಬಾಗಿಲು. ಇಂತಹ ಹೊತ್ತಲ್ಲಿ ರಹಸ್ಯವಾಗಿ ನಡೆದು ಹೋಯಿತು ಮೆಗಾ ಎಲೆಕ್ಷನ್ ಸರ್ವೆ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಜನರ ಮತ ಮನದಾಳ ಅರಿಯುವ ಸರ್ವೆ, ಜನರ ನಾಡಿ ಮಿಡಿತ, ಸಿಂಪಲ್ ರ್ಯಾಂಡಮ್ ಫಾರ್ಮುಲಾ ಆಧರಿಸಿ ಮಾಹಿತಿ ಸಂಗ್ರಹ. ಈಗ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಗೊತ್ತಾ? ಮೈಸೂರು ಭಾಗದಲ್ಲಿ ಯಾರ ಮೇಲೆ ಹಿಡಿತಾ ಇದೆ, ಯಾರ ಮೇಲೆ ಸೆಳೆತಾ ಇದೆ? ಆಡಳಿತ ವಿರೋಧಿ ಅಲೆ ಇಲ್ಲದಿದ್ದರೂ ಕೂಡ ಕಾಂಗ್ರೆಸ್ ವಿರುದ್ಧದ ಜನಸಾಮಾನ್ಯರ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆಯಾ? ಡಿಕೆ ಬೆಂಬಲಕ್ಕೆ ಯಾರೂ ಇಲ್ಲ ಎಂಬ ಹೇಳಿಕೆಯ ಬೆನ್ನಲ್ಲೇ ಈ ಸರ್ವೆ ಮಾಡಲಾಗಿದೆ. ಪೂರ್ವಕ್ಕೆ ಸಿದ್ದು ತಿರುಕೊಂಡಿದ್ದಾರೆ, ಪಶ್ಚಿಮಕ್ಕೆ ಡಿಕೆ, ಇನ್ನು ದಕ್ಷಿಣಕ್ಕೆ ಪರಂ, ಉತ್ತರಕ್ಕೆ ಸತೀಶ್ ಮತ್ತು ರಾಜಣ್ಣ ಬಳಗ. ಈ ಎಲ್ಲದರ ನಟ್ಟ ನಡುವೆ ಈಗ ಸ್ಫೋಟಕ ಡೆವಲಪ್ಮೆಂಟ್ ಒಂದಾಗಿದೆ. ಉತ್ತರಕ್ಕೆ ಸತೀಶ್ ರಾಜಣ್ಣ ಬಳಗ, ಮನೆಯೊಂದು 4 ಬಾಗಿಲೆಂದಂತಾಗಿದೆ. ಇನ್ನು ಇಂತಹ ಹೊತ್ತಲ್ಲಿ ರಹಸ್ಯವಾಗಿ ನಡೆದೇ ಹೋಯಿತು ಮೆಗಾ ಎಲೆಕ್ಷನ್ ಸರ್ವೆ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಜನರ ಮತ ಮನದಾಳ ಅರಿಯುವಂತಹ ಸರ್ವೆ, ಸಿಂಪಲ್ ರ್ಯಾಂಡಮ್ ಫಾರ್ಮುಲಾ ಆಧರಿಸಿ ಮಾಹಿತಿ ಸಂಗ್ರಹ. ಕಾಸ್ಟ್ ಸೆನ್ಸಸ್ ಜಾತಿ ಜನಗಣತಿ ಒಂದಷ್ಟು ಲೀಕ್ ಆಗಿತ್ತು. ಅದಾದ ನಂತರ ಅದೀಗ ಅಪ್ರಸಕ್ತ ಅಥವಾ ಅವೈಜ್ಞಾನಿಕ ಎನ್ನುವಂತಹ ಕಾರಣವನ್ನು ಮುಂದಿಟ್ಕೊಂಡು ವಿಪಕ್ಷದವರೇ ಅದನ್ನು ಮೂದಲಿಸಿದ್ರು. ಅದಾದ ನಂತರ ಅದು ನಿಶ್ಚಲ ಆಗೋಯ್ತು. ಸೊ ಕಾಂಗ್ರೆಸ್ ವಿರುದ್ಧ ಸ್ವಾಭಾವಿಕವಾಗಿ ಜನ ಸಿಡಿದೆಳೆದಿದ್ದಾರೆ. ಅದು ಜಾತಿ ಜನಗಣತಿಯ ವಿಚಾರದಲ್ಲಾಗಿರಲಿ, ಸಿಎಂ ಕಚ್ಚಾಟದ ವಿಚಾರದಲ್ಲಾಗಿರಲಿ, ಪಂಚ ಯೋಜನೆಯಲ್ಲಿ ಎಡವಟ್ಟಾದಂಥ ವಿಚಾರದಲ್ಲಾಗಿರಲಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತದಾರರು ಬದಲಾಗಬಹುದು. ಮತದಾರರಿಗೆ ಆ ತರಹದೊಂದು ಅಧಿಕಾರ ಇದೆ. ಒಂದು ಬಾರಿ ಕೈ ಹಿಡಿದವರನ್ನೇ ಸಾಂಪ್ರದಾಯಿಕವಾಗಿ ಕೈ ಹಿಡಿಯಬೇಕೆಂಬ ಪದ್ಧತಿಯ ಒಳ ಒಪ್ಪಂದಕ್ಕೇನು ಮತದಾರರು ಒಪ್ಕೊಂಡಿರೋದಿಲ್ಲ.
ಯಾವ ಘಳಿಗೆ ಬೇಕಾದರೂ ಬದಲಾಗ್ತಾರೆ. ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವೆ ನಡೀತಾ ಇರತಕ್ಕಂಥ ಜಟಾಪಟಿಯ ಮಧ್ಯೆ ಮತದಾರರ ಮನೋಮಂದಿರದಲ್ಲಿ ಯಾರು ಈ ಕ್ಷಣ ರಾಜ್ಕುಮಾರ? ಇದೇ ಈ ಘಳಿಗೆಯ ಪ್ರಶ್ನೆ. ಫ್ರೀಡಮ್ ಟಿವಿಯು ಕೂಡ ಅದನ್ನೇ ಅನಾವರಣ ಮಾಡ್ತಾ ಇರೋದು. ಜನರ ನಾಡಿ ಮಿಡಿತ, ಜನ ಯಾವ ನಾಯಕನಿಗೆ ಮಿಡಿತಾ ಇದ್ದಾರೆ? 224 ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ನಿರ್ಣಾಯಕ ಸಮುದಾಯ? ಯಾವುದು ನಿರ್ಣಾಯಕ ಸಮುದಾಯ ಆಗುತ್ತೆ? ಜಾತಿ ಜನಗಣತಿಯಿಂದ ಬೇಸತ್ತ ಜನ, ಗ್ಯಾರಂಟಿ ಸ್ಕೀಮ್ಗಳಿಂದ ಬೇಸತ್ತ ಜನ, ಸಿಎಂ ಜಟಾಪಟಿಯಿಂದ ಬೇಸತ್ತ ಜನ, ಮುಡಾ ಹಗರಣದ ಆರೋಪ ಕೇಳಬಂದಾಗ ಒಂದಷ್ಟು ವಿಚಲಿತರಾದಂತಹ ಜನ ವಿಂಗಡಣೆಗೆ ಒಳಗಾಗಿದ್ದಾರಾ? ಹಾಗಾದ್ರೆ ಈಗಲೂ ಕಾಂಗ್ರೆಸ್ ಪರನೇ ಜನ ನಿಂತ್ಕೊಂಡಿದ್ದಾರಾ? ಸೊ ಡಿ ಕೆ ಶಿವಕುಮಾರ್ ಪರ ಯಾರೂ ಇಲ್ಲ ಎನ್ನುವಂಥ ಒಂದು ಸಂದೇಶ ಸೊಸೈಟಿಯಲ್ಲಿ ಹರಿದಾಡೋದಕ್ಕೆ ಶುರು ಮಾಡಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕರ್ನಾಟಕಕ್ಕೆ ಬಂದರೂ ಕೂಡ ಡಿ ಕೆ ಶಿ ಪರ ಬೆಂಬಲ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಈ ತರಹದ್ದೊಂದು ಸರ್ವೆ ನಡೆದು ಹೋಯಿತಾ? ಹಾಗಾದರೆ ಕಾಂಗ್ರೆಸ್ನ ಯಾವ ನಾಯಕ ಈ ಸರ್ವೆಯನ್ನು ಮಾಡಿಸಿದ್ರು? ಒಂದು ವೇಳೆ ಈಗ ಎಲೆಕ್ಷನ್ ಆದರೆ 138 ಶಾಸಕ ಸ್ಥಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂತಹ ಸುಭದ್ರ ಸರ್ಕಾರ ಅಂತ ಕರೆಸಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಮಖಾಡೆ ಮಲಗುತ್ತಾ? ಬರೀ 60ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಮಾತ್ರ ಗೆದ್ದು ಬೀಗಿರುವ ಅಥವಾ ಪಡೆದುಕೊಂಡಿರುವಂತಹ ಬಿಜೆಪಿ ಮತ್ತೆ ಮುನ್ನೆಲೆಗೆ ಬರುತ್ತಾ? ಈಗ ಮತಸಮರ ನಡೆದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ನಿಮಗೆ ಖುಷಿ ಕೊಟ್ಟಿದೆಯಾ ಅಥವಾ ದುಃಖ ತಂದಿದೆಯಾ? ಕಾಂಗ್ರೆಸ್ ಒಳಜಗಳ ನಿಮ್ಮ ಮೇಲೆ ಪರಿಣಾಮ ಬೀರಿದೆಯಾ? ಈಗ ಎಲೆಕ್ಷನ್ ನಡೆದು ಹೋದ್ರೆ ನಿಮ್ಮ ಶಾಸಕರಿಗೆ ವೋಟ್ ಹಾಕ್ತೀರಾ? ಈಗ ಎಲೆಕ್ಷನ್ ನಡೆದ್ರೆ ನಿಮ್ಮ ಸಚಿವರಿಗೆ ಮತ ಹಾಕ್ತೀರಾ? ಹೀಗೆ ಸಾಗಿತ್ತು ಪ್ರಭಾವಿ ಕೈನಾಯಕ ಮಾಡಿಸಿದ ರಹಸ್ಯ ಸರ್ವೆ. ಈ ರಹಸ್ಯ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಬಹಿರಂಗಗೊಂಡಿದೆ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಒಂದು ವೇಳೆ ಈಗ ಎಲೆಕ್ಷನ್ ಆದ್ರೆ, ಅಸೆಂಬ್ಲಿ ಎಲೆಕ್ಷನ್ ಆದ್ರೆ ಉಳ್ಳಾಳದಲ್ಲಿ ಖಾದರ್ ಅವರಿಗೆ ವೋಟ್ ಹಾಕ್ತಾರಾ? ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ವೋಟ್ ಹಾಕ್ತಾರಾ? ಪದ್ಮನಾಭನಗರದಲ್ಲಿ ಆರ್ ಅಶೋಕಿಗೆ ವೋಟ್ ಹಾಕ್ತಾರಾ? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ವೋಟ್ ಹಾಕ್ತಾರಾ? ಏನಾಗಬಹುದು? ಈಗ ಎಲೆಕ್ಷನ್ ನಡೆದ್ರೆ ನಿಮ್ಮ ಶಾಸಕರಿಗೆ ವೋಟ್ ಹಾಕ್ತೀರಾ? ಈಗ ಎಲೆಕ್ಷನ್ ನಡೆದ್ರೆ ನಿಮ್ಮ ಸಚಿವರಿಗೆ ಮತ ಹಾಕ್ತೀರಾ? ಹೀಗೆ ಸಾಗಿತ್ತು ಪ್ರಭಾವಿ ಕೈನಾಯಕ ಮಾಡಿಸಿದ ರಹಸ್ಯ ಸರ್ವೆ. ಈ ರಹಸ್ಯ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಯೊಂದು ರಿವೀಲ್ ಆಗ್ತಾ ಇದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸುದ್ದಿ. ಈಗ ಏನಾದ್ರೂ ಮತ ಸಮರ ನಡೆದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಈಗಾಗಲೇ ಅಧಿಕಾರದಲ್ಲಿದೆ. 138 ಕ್ಷೇತ್ರ, ಬೈ ಎಲೆಕ್ಷನ್ ನಲ್ಲಿ ಒಂದಷ್ಟು ಸ್ಥಾನ, ಎಲ್ಲವನ್ನು ಗೆದ್ದು ಬೀಗಿ ಸುಭದ್ರ ಸರ್ಕಾರ ಅಂತ ಕರೆಸಿಕೊಂಡಿದೆ. ಸೊ ಆ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಬಹುದಾ ಅಥವಾ ಪಕ್ಷ ಬದಲಾಗಬಹುದಾ? ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ನಿಮಗೆ ಖುಷಿ ಕೊಟ್ಟಿದೆಯಾ? ಇವೆಲ್ಲವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಸರ್ವೆ ನಡಿಬೇಕು. ಆ ಸರ್ವೆ ಮಾಡುವ ಅನಿವಾರ್ಯಕ್ಕೆ ಒಬ್ಬ ಕಾಂಗ್ರೆಸ್ ನಾಯಕ ಬಂದ್ರ? ಹಾಗಾದ್ರೆ ಸೊ ಕಾಂಗ್ರೆಸ್ನ ಒಳಜಗಳ ನಿಮ್ಮ ಮೇಲೆ ಪರಿಣಾಮ ಬೀರಿದ್ಯಾ? ಆಂತರಿಕ ಒಳಜಗಳ, ಅದು ಜಾತಿ ಜನಗಣತಿಯ ವಿಚಾರದಲ್ಲಾಗಿರಲಿ, ಸಿಎಂ ಸ್ಥಾನದ ಜಟಾಪಟಿಯಲ್ಲಾಗಿರಲಿ, ಅಥವಾ ಸಿದ್ದರಾಮಯ್ಯರ ಸಚಿವ ಸಂಪುಟ ಸರ್ಜರಿ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಪ್ರಭಾವಿ ಸಚಿವರ ಆಕಾಂಕ್ಷಿ ಸ್ಥಾನದಲ್ಲಿದ್ದಂಥ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದಂತಹ ವಿಚಾರದಲ್ಲಾಗಿರಲಿ, ಒಟ್ಟಾರೆ ಸಿದ್ದರಾಮಯ್ಯರ ವಿರುದ್ಧವೇ ಸ್ವಪಕ್ಷದ ಅನೇಕ ನಾಯಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇವೆಲ್ಲವೂ ಕೂಡ ಆಂತರಿಕ ಒಳಜಗಳಕ್ಕೆ ಸೇರ್ಪಡುತ್ತೆ. ಸೊ ಈ ಆಂತರಿಕ ಒಳಜಗಳದಿಂದ ಮತದಾರ ಮಹಾಪ್ರಭುಗಳು ತಟಸ್ಥ ನಿಲುವಿನಿಂದ ಜಂಗಮ ಸ್ಥಿತಿಗೆ ವರ್ಗಾವಣೆಯಾಗಿದ್ದಾರೆ. ಹಾಗಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರಹಸ್ಯ ಸರ್ವೆಯಿಂದ ಈ ರಾಜ್ಯದಲ್ಲಿ ಯಾರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತಹ ಖಡಕ್ ಮತ್ತು ನಿಖರವಾದ ಫಲಿತಾಂಶ ಸಿಕ್ಕಿದೆಯೋ ಅದೇ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಅಸಲಿಗೆ ಹೀಗೊಂದು ರಹಸ್ಯ ಸರ್ವೆ ಮಾಡಿಸಿದ್ದು ಯಾರು ಗೊತ್ತಾ? ಈ ಸರ್ವೆ ಮಾಡಿಸಿದ್ದು ಯಾರು ಅನ್ನೋದು ಗೊತ್ತಾದರೆ ನಿಜಕ್ಕೂ ಕೂಡ ರಾಜಕೀಯ ವಲಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಈಗ ಮತ ಸಮರ ನಡೆದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಎನ್ನುವಂಥ ಪ್ರಶ್ನೆಯ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ನಿಮಗೆ
ಖುಷಿ ಕೊಟ್ಟಿದ್ಯಾ ಎನ್ನುವಂತಹ ಪ್ರಶ್ನೆಯ ನಡುವೆ ಅಸಲಿಗೆ ಹೀಗೊಂದು ರಹಸ್ಯ ಸರ್ವೆ ಮಾಡಿದ್ದು ಯಾರು? ಬೇರಾರು ಅಲ್ಲ, ಒನ್ ಅಂಡ್ ಓನ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ಕಳೆದ ಚುನಾವಣೆ ಬಳಿಕ ಸಮೀಕ್ಷಾ ತಂಡದ ಜೊತೆ ನಿರಂತರ ಚರ್ಚೆ ಮಾಡಿದ್ರು. ತಿಂಗಳಿಗೊಮ್ಮೆ ಮತದಾರರ ನಾಡಿ ಮಿಡಿತ ಅರಿಯಲು ರಹಸ್ಯ ಸಮೀಕ್ಷೆಯನ್ನ ಮಾಡಿದ್ರು. ಕಳೆದ 15 ದಿನಗಳ ಹಿಂದೆಯೂ ರಹಸ್ಯ ಸರ್ವೆ ಮಾಡಿಸಿದ್ದ ಡಿ.ಕೆ. ಶಿವಕುಮಾರ್ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಮತ ಮಿಡಿತ ಅರಿತಿದ್ದ ಟೀಮ್ ಅದು. ರಹಸ್ಯ ಚುನಾವಣಾ ಸಮೀಕ್ಷೆಯಲ್ಲಿ ಬಯಲಾಯಿತು ಸತ್ಯ. ಆ ಸತ್ಯ ಏನು? ಕೆಲವೇ ಕ್ಷಣಗಳಲ್ಲಿ ಅನಾವರಣ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅಲ್ಲಿ ಅವರೇ ಹೇಳಿದ್ರು, ಇಲ್ಲಿ ಇವರೇ ಹೇಳಿದ್ರು. ಅದನ್ನ ಕಲೆಕ್ಟ್ ಮಾಡಿಕೊಂಡು ಬ್ರೇಕ್ ಮಾಡಿದ ಸುದ್ದಿ ಇದಲ್ಲ. ಅಸಲಿಗೆ ಹೀಗೊಂದು ಸರ್ವೆ ಮಾಡಬೇಕಾದ ಅನಿವಾರ್ಯತೆ ಬಂದಿದ್ದು ಯಾರಿಗೆ ಗೊತ್ತಾ? ಒಂದು ಕಡೆ ಸಿಎಂ ಆಗಬೇಕು ಎನ್ನುವಂತ ಆಸೆಯನ್ನ ಇಟ್ಟುಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನಾ ತರಹದ ರಾಜಕೀಯ ಅಡೆತಡೆಗಳು ಎದುರಾಯಿತು. ತನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ತೋರಿಸುವ ಸಂದರ್ಭದಲ್ಲೂ ಕೂಡ ತನ್ನ ದೌರ್ಬಲ್ಯತೆಗಳು ವ್ಯಕ್ತವಾಯಿತು. ತನಗೆ ಬೆಂಬಲ ಇಲ್ಲದೆ ಇರತಕ್ಕಂತಹದ್ದು. ಆ ಪರ್ಫಾರ್ಮೆನ್ಸ್ ಅನ್ನ ಹೈಕಮಾಂಡ್ ನಾಯಕರಿಗೆ ಅರ್ಥ ಮಾಡಿಸುವಷ್ಟರಲ್ಲಿ ಬೆಂಬಲ ಅರ್ಧಕ್ಕರ್ಧ ಕ್ಷೀಣಿಸಿತ್ತು. ಯಾರ್ದು? ಡಿ.ಕೆ. ಶಿವಕುಮಾರ್ ಅವರದು. ಎಲ್ಲ ಶಾಸಕರು ಸಿಎಂ ಸಿದ್ದರಾಮಯ್ಯರ ಪರವೇ ಒಲವನ್ನು ತೋರಿಸೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲದರ ನಡುವೆ ಅವರಿಗೊಂದು ಸರ್ವೆಯ ಅನಿವಾರ್ಯತೆ ಇತ್ತು. ಇದನ್ನ ಅಲ್ಲೆಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ ಮತದಾರ ಮಹಾಪ್ರಭುಗಳ ನಾಡಿ ಮಿಡಿತ ಮತ್ತು ಅವರ ಮತ ಮಿಡಿತ ಹೇಗಿದೆ ಅನ್ನೋದನ್ನ ಅರಿತುಕೊಳ್ಳುವ ಅನಿವಾರ್ಯಕ್ಕೆ ಬಿದ್ದಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇದನ್ನು ನಿರಾಕರಿಸೋದಕ್ಕೆ ಸಾಧ್ಯನಾ? ರಾಜಕೀಯವನ್ನ ತೀರಾ ಹತ್ತಿರದಿಂದ ಬಲ್ಲವರು ಇದನ್ನು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಒಂದಷ್ಟು ಜವಾಬ್ದಾರಿಗಳು ಅವರ ಹೆಗಲ ಮೇಲಿದೆ. ಅದರ ನಡುವೆಯೂ ಕೂಡ ಸಿಎಂ ಸ್ಥಾನದ ಮೇಲೆ ಆಸೆ ಇಟ್ಕೊಂಡಿರೋದು ಅಪರಾಧವೂ ಅಲ್ಲ, ಅದು ತಪ್ಪೂ ಅಲ್ಲ. ಆದರೆ ಅದಕ್ಕೊಂದಷ್ಟು ತಡೆ ಬಂದಾಗ ಅವರು ಈ ತರಹದ್ದೊಂದು ಸರ್ವೆ ಮಾಡಲೇಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದರು. ನಿರ್ಧಾರಕ್ಕೆ ಬಂದಿದ್ದು ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಸರ್ವೆ ಕೂಡ ಮಾಡಿದ್ದಾರೆ. ಆ ಸರ್ವೆಯ ಇಂಟರ್ನಲ್ ವಿಚಾರ ನಾವು ಈ ಗಳಿಗೆ ರಿವೀಲ್ ಮಾಡ್ತೀವಿ. ಅದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ರಾಜಕೀಯ ವಲಯದ ಪ್ರಭಾವಿ ರಾಜಕಾರಣಿಗಳು ಕೂಡ ಕೂತು ಜಾಗದಿಂದ ಚರ್ಚೆ ಮಾಡಬಹುದು. ಹಾಗಾದ್ರೆ ಕಳೆದ ಬಾರಿ 136 ಸ್ಥಾನ ಗೆದ್ದಿದ್ದು ಕಾಂಗ್ರೆಸ್ ಪಕ್ಷ. ಅದಾದ ನಂತರ ಬೈ ಎಲೆಕ್ಷನ್ ಆಯಿತು, ಅಲ್ಲೂ ಒಂದಷ್ಟು ಗೆಲುವು ಸಿಕ್ತು. ಈಗ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾ? ನಿಮಗೆ ಅಚ್ಚರಿ ಆಗುತ್ತೆ. ಕೈ ಗೆಲ್ಲೋದು ಬರೀ 50 ಸೀಟು. ತಿಳ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಹಾಲಿ 86 ಕ್ಷೇತ್ರ ಕಳೆದುಕೊಳ್ಳಲಿದೆ. ಈಗಿನ ಸಚಿವರ ಪೈಕಿ ಅರ್ಧದಷ್ಟು ಮಂದಿಯೂ ಕೂಡ ಗೆಲ್ಲೋದಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೀಗ ರಹಸ್ಯ ಸಮೀಕ್ಷೆ ಸಂಚಲನ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಡೀತಲ್ಲ 2023ರಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆಷ್ಟು ಸ್ಥಾನ? 135ಕ್ಕೂ ಹೆಚ್ಚು ಸ್ಥಾನ ಅಲ್ವಾ? ಸೊ ಆ ಸ್ಥಾನನ ಈಗಲೂ ಗೆಲ್ಲಬಹುದಾ ಅಂತ ಕೇಳಿದ್ರೆ ಗೆಲ್ಲಲ್ಲ. ಖಡಾಖಂಡಿತವಾಗಿ ಗೆಲ್ಲೋದಿಲ್ಲ ಈ ಸಮೀಕ್ಷೆಯ ಪ್ರಕಾರ. ಇದು ಫ್ರೀಡಂ ಟಿವಿಯ ಸರ್ವೆ ಅಲ್ಲ, ಫ್ರೀಡಂ ಟಿವಿಯ ಸಮೀಕ್ಷೆಯೂ ಅಲ್ಲ. ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಗೆಲ್ಲೋದು ಬರೀ 50 ಕ್ಷೇತ್ರವನ್ನ ಮಾತ್ರ, 50 ಸ್ಥಾನ ಮಾತ್ರ. ಬರೋಬ್ಬರಿ 86 ಕ್ಷೇತ್ರವನ್ನ ಕಳೆದುಕೊಳ್ಳಲಿದೆ ಕಾಂಗ್ರೆಸ್ ಎನ್ನುವಂತಹದ್ದು ಈ ಸಮೀಕ್ಷೆಯ ಮಾನದಂಡದಲ್ಲಿ ಹೇಳ್ಬೋದು. ಈಗ ಗೆದ್ದಿರ್ತಕ್ಕಂತಹ ಹಾಲಿ 86 ಕ್ಷೇತ್ರಗಳೇನಿದಾವೋ ಆ 86 ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳಲಿದೆ. 86 ಕ್ಷೇತ್ರವನ್ನ ಕಳೆದುಕೊಂಡ್ರೆ ಉಳಿದಿರುವಂತಹದೆಷ್ಟು? 50 ಕ್ಷೇತ್ರ. 50 ಕ್ಷೇತ್ರ ಮಾತ್ರ ಗಿಟ್ಟಿಸಿಕೊಳ್ಳಬಲ್ಲ ಶಕ್ತಿ ಸಾಮರ್ಥ್ಯವನ್ನ, ವರ್ಚಸ್ಸನ್ನ ಮಾತ್ರ ಈಗ ಕಾಂಗ್ರೆಸ್ನಲ್ಲಿ ಉಳಿದಿರುವಂತಹದ್ದು. ಕಾಂಗ್ರೆಸ್ ಎನ್ನುವಂತಹ ಮಹಾರಾಜಕೀಯ ಕಾರ್ಖಾನೆಯಲ್ಲಿ ಈಗ ಉಳಿದಿರೋದು, ಒಂದರ್ಥದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಎಲೆಕ್ಷನ್ ಆದ್ರೆ ಕಾಂಗ್ರೆಸ್ ಗೆಲ್ಲಬಲ್ಲ ಸ್ಥಾನಗಳು ಬರೀ 50 ಕ್ಷೇತ್ರ, ಕಳೆದುಕೊಳ್ಳುವ ಸ್ಥಾನ 86 ಕ್ಷೇತ್ರ. ಹಾಗಾದ್ರೆ ಗೆಲ್ಲೋರು ಯಾರು? ಹಾಗಾದ್ರೆ ಸೋಲೋರು ಯಾರು? ಈ ಗೆಲುವು ಸೋಲು ಯಾಕೆ ಡಿ.ಕೆ. ಶಿವಕುಮಾರ್ ಅವರು ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ವಹಿಸ್ತಾ ಇದ್ದಾರೆ? ಇಲ್ಲಿರೋದು ಪಾಯಿಂಟು. ನಮ್ಮ ಸುದ್ದಿ ಎಷ್ಟು ಸ್ಥಾನ ಗೆಲ್ಲುತ್ತೆ, ಎಷ್ಟು ಸ್ಥಾನ ಕಳೆದುಕೊಳ್ಳುತ್ತೆ ಅನ್ನುವಂತಹದ್ದಲ್ಲ. ಇವೆಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ಡಿ.ಕೆ. ಅವರಿಗೆ ಆಸಕ್ತಿ ಬಂದಿದ್ಯಾಕೆ? ಅದು ಕೂಡ ಇಂತಹ ಸಂದರ್ಭದಲ್ಲಿ ರಾಜ್ಯವನ್ನ ಆಳುವವರು ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ತಾತ್ಪರ್ಯ ವಹಿಸಿದ ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಆ ತಾತ್ಪರ್ಯ ಯಾಕೆ ಬಂತವರಿಗೆ?
ಇದೇ ನಿಮ್ಮ ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಮೆಗಾ ಪೊಲಿಟಿಕಲ್ ಸುದ್ದಿ. 136 ಸ್ಥಾನ ಜೊತೆಗೊಂದಷ್ಟು ಬೈ ಎಲೆಕ್ಷನ್ ನಲ್ಲಿ ಗಿಟ್ಟಿಸಿಕೊಂಡ ಸ್ಥಾನ ಎಲ್ಲವೂ 138 ಸುಭದ್ರ ಸರ್ಕಾರ. ಯಥಾವತ್ತು ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ರಹಸ್ಯ ರಿಪೋರ್ಟ್ ನೋಡಿ ದಂಗಾದ ದೆಹಲಿ ಕಾಂಗ್ರೆಸ್ನ ಬಳಗ. ಮುಂದೇನು ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಎಂಬ ಮಂಥನ ನಡೀತಾ ಇದೆ. ಈ ಸ್ಫೋಟಕ ಎಲೆಕ್ಷನ್ ಸರ್ವೆ ಸಿದ್ದು ಸಿಎಂ ಪಟ್ಟಕ್ಕೆ ಕಂಟಕವಾಗುತ್ತಾ ಅಂತ ಕೇಳಿದ್ರೆ ಎಲ್ಲರೂ ಊಹು ಅಂತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಾದಿಗೆ ಕುತ್ತು ತರುತ್ತಾ, ಸಿದ್ದು ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ರೀಶಫಲ್ ಆಗುತ್ತಾ ಎನ್ನುವಂತ ವಿಚಾರ. ಯಾವ ಸಚಿವರ ತಲೆದಂಡ, ಯಾರಿಗೆಲ್ಲ ಚಾನ್ಸು, ಯಾರೆಲ್ಲ ಕೋಕು. ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಇವರದ್ದೇ ಚರ್ಚೆಗಳು ಶುರುವಾಗಿದೆ. ಹಂಗೂ ಹಿಂಗೂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸರ್ವೆಯನ್ನ ಪಡೆದುಕೊಂಡ್ರು. ಬೂತ್ ಮಟ್ಟದಲ್ಲಿ ರೀತಿ ರಿವಾಜಿಗೆ ಅಂತ ಹೇಳಿ ಮಾಡಿರೋದಲ್ಲ ಡಿಕೆ ಶಿವಕುಮಾರ್. ಈ ಒಂದು ಸರ್ವೆ ನಿಖರವಾಗಿ ತಿಳಿಯಬಹುದಾದ ಫಲಿತಾಂಶಕ್ಕೆ ತಕ್ಕನಾದ ಸಮೀಕ್ಷೆ ಮಾಡಿದ್ದಾರೆ. 224 ಕ್ಷೇತ್ರಗಳಲ್ಲಿ ಯಾವುದು ನಿರ್ಣಾಯಕ ಸಮುದಾಯ, ಯಾವುದು ಅನಿರ್ಣಾಯಕ ಸಮುದಾಯ, ಈ ಎಲ್ಲ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಿಗಿದೆ. ಸದಾಶಿವನಗರ ತನ್ನ ನಿವಾಸದಲ್ಲಿ ಕೂತ್ಕೊಂಡೆ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿಕೊಳ್ಳಬಹುದಾದ ಸಾಮರ್ಥ್ಯವೂ ಡಿಕೆ ಶಿವಕುಮಾರ್ ಅವರಿಗಿದೆ. ಬೂತ್ ಮಟ್ಟದಲ್ಲಿ ಸರ್ವೆ ಮಾಡಬಹುದಾ ಅಂತ ಕೇಳಿದ್ರೆ ಹೌದು, ಸಾಧ್ಯ ಇದೆ. ಎಲ್ಲ ತರಹದ ಬೂತ್ ಮಟ್ಟದ ಸಂಘಟನೆಯ ಕಾರ್ಯಕರ್ತರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು ಈ ತರಹದೊಂದು ಸರ್ವೆ ನಡೆಸಿರಬಹುದು. ಈ ಸರ್ವೆಯನ್ನ ಮಾಡಿ ಕೇವಲ ತಾನು ಸ್ವತಃ ಮಾತ್ರ ತಿಳ್ಕೊಂಡಿದ್ದ ಅಲ್ಲ, ಯಥಾವತ್ತು ಸಮೀಕ್ಷೆಯನ್ನ ದೆಹಲಿ ಕಳಿಸ್ಕೊಟ್ರು. ತನ್ನ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಅರ್ಥ ಮಾಡಿಕೊಟ್ರು. ನೋಡಿ, ರಾಜ್ಯದ ಸ್ಥಿತಿ ಹಿಂಗಿದೆ. ರಾಜ್ಯದ ಮತದಾರ ಮಹಾಪ್ರಭುಗಳ ಮತ ನಾಡಿ ಮಿಡಿತ ಹಿಂಗಿದೆ. ಒಂದು ವೇಳೆ ಈಗ ಎಲೆಕ್ಷನ್ ಆದರೆ ಕಾಂಗ್ರೆಸ್ ಗೆದ್ದುಕೊಳ್ಳೋದು ಬರೀ 50 ಕ್ಷೇತ್ರ. ಅಷ್ಟು ತಾಕತ್ತು, ಅಷ್ಟು ಸಾಮರ್ಥ್ಯ, ಅಷ್ಟು ಯೋಗ್ಯತೆಯನ್ನು ಮಾತ್ರ ಈಗ ಗಳಿಸಿಕೊಂಡಿರುವಂತಹದ್ದು ಕಾಂಗ್ರೆಸ್. ಈ ಎಲ್ಲ ಸಮಜಾಯಿಷಿಯನ್ನ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇವೆಲ್ಲವನ್ನ ಮಾಡೋದಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ ಡಿಕೆ ಶಿವಕುಮಾರ್ಗೆ ಎನ್ನುವಂತಹ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಈಗ ಇರತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಎಲೆಕ್ಷನ್ ಸಮೀಕ್ಷೆ ರಿಪೋರ್ಟ್ ಈಗ ಸಂಚಲನ. ಯಥಾವತ್ ಆ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ತಲುಪಿಸಿದಂತಹ ಡಿಕೆ ಈ ರಹಸ್ಯ ರಿಪೋರ್ಟ್ ನೋಡಿ ದೆಹಲಿ ನಾಯಕರು ಕೂಡ ದಂಗಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಮುಂದೇನು ಹಾಗಾದರೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಎಂಬ ಬಗ್ಗೆ ಮಂಥನ ಕೂಡ ನಡೀತಾ ಇದೆ. ಈ ಸ್ಫೋಟಕ ಎಲೆಕ್ಷನ್ ಸರ್ವೆ ಸಿದ್ದು ಸಿಎಂ ಪಟ್ಟಕ್ಕೆ ಕಂಟಕವಾಗಬಹುದಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಗಾದಿಗೆ ಕುತ್ತು ತರಬಹುದಾ ಎನ್ನುವಂಥ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಸಿದ್ದು ಕ್ಯಾಬಿನೆಟ್ ಕಂಪ್ಲೀಟ್ ರೀಶಫಲ್ ಆಗುತ್ತಾ, ಒಂದಷ್ಟು ಜನರಿಗೆ ಅವಕಾಶ ಸಿಗುತ್ತಾ ಅಥವಾ ಒಂದಷ್ಟು ಜನರಿಗೆ ಅದರಿಂದ ಹೊರ ಹೋಗಬಹುದಾದಂಥ ಅನಿವಾರ್ಯತೆ ಬರುತ್ತಾ, ಇವೆಲ್ಲವೂ ಕೂಡ ಈ ಸಮೀಕ್ಷೆಯಿಂದ ಬಹಿರಂಗಗೊಂಡಿದೆ. ಒಟ್ಟಾರೆ ಈ ಒಂದು ಸಮೀಕ್ಷೆ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.